ಯಾವ್ಲೆ ಅವ ಬಡ್ಯಾನ ಮಗ ಯಾವಂತ ನಾವೇ ಆಮ್ಲೆ ನಿಮ್ಮ ಅವನು ಕಣ್ಣಾಗೇನ ಎಮ್ಮಿ ಸಗಣಿ ಹಾಕೈತೇನ್ಲಿ ಎಮ್ಮಿ ಸಗಣಿ ಆಗೈತಿ ಬಂದ್ ಅನ್ಕೊಳ್ ಬಿಡಬಾ ಅವ್ ನಮ್ಮೂರಿಗೆ ಬಂದ್ ನಮ್ಗ ಹಿರಿ ಮನುಷ್ಯರಿಗೆ ಹಾಯ್ದು ಅಡ್ಡಾಡ್ತಾರ ಗೊತ್ತಿಲ್ಲ ಯಾವ ನಿಮ್ಮ ಅವ್ನ ಮನ್ಯಾಗ ಹೋಗಿ ಡಬ್ ಬೀಳ್ಳೆ ಮುದಕಾಗಿದ್ರ ದರಗೆ ಯಾಕೆ ಬರ್ತೀವ ಪಿಂಡ್ರಿ ಮಗನ ನಮ್ಮ ದಾರ್ಯಾಗ ಅಡ್ಡಾಡ್ತಾರೆ ನಿಮ್ಮ ಮನೆ ಮುಂದೆ ಅಡ್ಡಾಡ್ತಾರ ಅಡ್ಡಾಡ್ಕೋ ಯಾರು ಯಾರು ತಟ್ಟಿ ಮಣಿ ಗುಂಡಲೇನು ಯಾರು ಸಗಣಿ ಮನಿ ಪೌಂಡಿತರೇನು ಹೌದೌದು ಯಾಕು ಮುಖನ ಕಪ್ಪಾಗೈತಲ್ಲೋ ಅಯ್ಯೋ ಪಂಡಿತರ ಮನಸ್ಸು ಕಪ್ಪಾಗೈತ್ರಿ ಮುಖ ತಗೊಂಡು ಏನ್ ಮಾಡೋರಿ ಪಂಡಿತರ ಯಾಕೋ ಮಕ್ಕಳ ಚಿಂತೆ ಏನು ಮುಚ್ಚಲಿ ಬಾಯಿ ಎಲ್ಲಿ ಮಕ್ಕಳು ತರ್ತೀರಿ ಒಂದ್ರ ತಲೆಗೆ ಎಣ್ಣೆ ಕಾಣ ಹೊಲ್ತ ಇನ್ನೊಂದ್ ತರ ದುರ್ಗವ್ವ ದ್ಯಾಮವ್ವ ಹೊನ್ನತ್ಯವ್ವ ಲಕ್ಷ್ಮವ್ವ ಅಂದಿದ್ರಂತ ಅಯ್ಯೋ ಪಾಪ 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 ಪಂಡಿತ್ರ ನನ್ನ ಬಗ್ಗೆ ಚಿಂತೆ ಮಾಡಕ ಕರುಣೆ ಪಡಕ ಭೂಮಿ ಮೇಲೆ ನೀವು ಒಬ್ಬರಾದಿರಲ್ಲ ಸಾಕ ನನಗ ಆಡ್ಬೇಕಾಗತ್ತ ನಿನ್ನ ಬಗ್ಗೆ ಚಿಂತೆ ಮಾಡ್ಬೇಕಾಗತ್ತ ಯಾಕೆ ಯಾಕೆ ಹೇಳು ಯಾಕೆ ನೀ ಹುಟ್ಟಬೇಕಾದ್ರೆ ಮೂಲ ಕಾರಣನೇ ನಾನು ಜಾರಣಿಯ ಮಗ ಸಪ್ತ ಸಾಗರವನ್ನು ಕೈಯಲ್ಲಿ ಹಿಡಿದುಕೊಂಡು ಇಲ್ಲಿ ಬೇಡ ಮುಖ ತೊಳೆಯ ಬಲ್ಲಿ ಆಕಾಶದಲ್ಲಿರುವ ನಕ್ಷತ್ರಗಳನ್ನು ಪಟ್ಪಟನೆ ಬಡಿದು ನನ್ನ ಚಡ್ಡಿಯ ಗುಂಡಿಗಳನ್ನಾಗಿ ಮಾಡಿಕೊಳ್ಳ ಆದ್ರೆ ಈ ಮಾತೃನಿಂದೆಯನ್ನು ಮಾತ್ರ ಸಹಿಸಲಾರೆ ಎಲವೋ ಪಂಡಿತ ಮಲಗಿರುವ ಘಟ ಸರ್ಪವನ್ನು ಬಡಿದೆಬ್ಬಿಸಿರುವೆ ನೀನು ನಮ್ಮಪ್ಪ ಯಾರು ಇಟ್ಟು ದಿವಸ ಎಲ್ಲಿಗಿದ್ಯೋ ನಿಮ್ಮವ್ರ ಹಡಿತೀರಿ ತಿಪ್ಪ್ಯಾಗ ಹೋಗೋದಕ್ಕಿರಿ ನಿಮ್ಮವ್ರ ಬಾಬಾ ಅಪ್ಪಿಲ್ಲ ಅಪ್ಪಿಲ್ಲ ಅಂತ ಚಿಂತೆ ಮಾಡ್ತಿದ್ದೆ ನಮ್ಮಪ್ಪ ಅದಾನಪ್ಪ ಅಲ್ಲ ಹೇಳುತ್ತಾನೆ ತಡಿ ಮತ್ತೆ ನಿನ್ನ ಹಂಗಲ್ಲೇ ನಾ ನಿಮ್ಮಪ್ಪ ನೀನ ನಮ್ಮಪ್ಪ ಹಂಗಲ್ಲೋ ನಿಮ್ಮಪ್ಪನ ನೀ ಎಲ್ಲೇ ಹೋದ್ರು ಅಲ್ಲೇ ಬರ್ತಿ ಹಂಗಲ್ಲೋ ಅವಿವೇಕಿ ಹೇಳುತ್ತಾನದ ತಾಳ ಹೇಳು ನಾನು ನಿಮ್ಮಪ್ಪ ಬಾಲ್ಯ ಸ್ನೇಹಿತರು ಓಹೋ ಚಡ್ಡಿ ದೋಸ್ತರು ಯಾವತ್ತು ನಿಮ್ಮ ಪಪ್ಪ ನಾನು ಕೂಡಿ ಇರೋರು ಒಮ್ಮಿಂದೊಮ್ಮೆ ನಿಮ್ಮಪ್ಪ ಹರೇಕ ಬಂದ್ಬಿಟ್ಟ ಯಾಕ ತಿಂಡಿ ಹೆಚ್ಚಾಗಿ ಯಾಕಂತ ಕೇಳ್ಬೇಡ ಹರೇಕ ಬಂದ್ಬಿಟ್ಟ ನಿಮ್ಮ ಅಜ್ಜ ನಿಮ್ಮ ಅಜ್ಜಿ ನಿಮ್ಮ ಅಪ್ಪಗ ಮದುವೆ ಆಗಾಗಂತ ನಿಮ್ಮ ಅಪ್ಪ ಒಲ್ಲೆ ಒಲ್ಲೆ ನಿಮ್ಮ ಅಜ್ಜ ನಿಮ್ಮ ಅಜ್ಜಿ ನಿಮ್ಮ ಅಪ್ಪಗ ಮದುವೆ ಆಗಾಗಂತ ನಿಮ್ಮ ಅಪ್ಪ ಒಲ್ಲೆ ಒಲ್ಲೆ ನಮ್ಮ ಅಪ್ಪಗ ಮದುವೆ ಮಾಡ್ಕೊಳ್ಳೋ ಮನಸ್ಸಿದ್ದಿಲ್ಲ ಅಟ್ಟೆ ಇಲ್ಲ ನಮ್ಮ ಅಪ್ಪ ಮದುವೆ ಆಗೋದು ನಿಮಗ್ ಬೇಕಾಗಿತ್ತ ಅಂದ್ರೆ ಏನ್ಲೇ ಮತ್ತೆ ಒಲ್ಲೆ ನೀನು ಬೇಕಂತಿದ್ದೆ ನಾವು ಜೋಡಿನೇ ಇರ್ತಿದ್ದಿಲ್ಲ ಅದಕ್ಕೆ ಅವ್ರ ಮನೆಯವ್ರು ಹಿಡಿದಕ್ಕೆ ಹಿಂಗ ನಿಮ್ಮ ಅಜ್ಜ ನಿಮ್ಮ ಅಜ್ಜಿ ನಮ್ಮ ಮಠಕ್ಕೆ ಬಂದ್ರಪ್ಪ ನೋಡ್ರಿ ಪಂಡಿತರ ನಿಮ್ ಜೊತೆ ನಮ್ಮ ಹುಡುಗಿರ್ತೈತಿ ಸ್ವಲ್ಪ ಏನ್ರಿ ತಿಳಿ ಹೇಳ್ರಿ ಅಂತಂದ ನಿಮ್ಮ ಅಪ್ಪನ ಒಂದು ರೂಮ್ನ ಕರ್ಕೊಂಡು ಹೋಗಿ ಕೆಡಿಸಿಬಿಟ್ಟೆ ನೀನು ಚಲೋ ಮಾಡಿದ್ ನೀವು ನಿನ್ನ ಗಂಡಸೂರ್ನು ಬಿಟ್ಟಿಲ್ಲ ಅಂದ್ರೆ ಏನ್ಲೇ ಹಿಂಬಂಡ್ಯಾನ ಏನ್ ತಿಳ್ಕೊಂಡಿನಿ ಮತ್ತೇನದ ನಮ್ಮ ಅಪ್ಪನ ಕರ್ಕೊಂಡು ಕೆಡಿಸಿಬಿಟ್ಟೆ ಅಂದ್ರ ತಲಿ ಕೆಡಿಸಿದೆ ಮತ್ತೆ ತಲಿ ಅಂತ ಯಾವ ಹಚ್ಬೇಕಲ್ಲಿ ಕೆಡಿಸಿದೆ ಅಂತ ಅಂದಿ ಮಂದಿ ಅಲ್ಲೇ ತಗೊಂಡೋಕಾರ ನಿನ್ನ ಹಂಗಲ್ಲೇ ತಲಿ ಕೆಡಿಸಿದೆ ಹಿಂಗ ಮದುವೆ ಆಗಂತ ತಲಿ ಕೆಡಿಸಿದೆ ನಿಮ್ಮಪ್ಪನ ಮತ್ತ ಗುಂಡ ನಿಮ್ಮಪ್ಪ ಮದುವೆ ಆಗಕ್ ಒಪ್ಕೊಂಡ ಮತ್ತ ಇನ್ನೊಂದು ವಿಷಯ ನಿಮ್ಮ ಊರ್ನ ಫಸ್ಟ್ ನೋಡಿದ್ದ ನಾಳೆ ಮತ್ತ ನೀನ ನಮ್ಮ ಅಪ್ಪ ಮತ್ತ ಯಾಕ ನಮ್ಮ ಅವನ ಮೊದಲು ನೋಡ್ದವ್ ನೀನ ಅಂದ್ರೆ ನೀನ ಹೌದಲ್ ಮತ್ತ ಹಂಗಲ್ಲೇ ಹಿರಿಯರಾಗಿ ಮಂದಿ ಅಂಡ್ರ ನೋಡಕ್ ಹೋದವ ಅಂದ್ರ ಮತ್ತೆ ಹಿರಿಯರಾಗಿ ಹೋಗಿರ್ತಿರಲ್ಲ ಹಿರಿಯರಾಗಿ ಈಗ ನೋಡ್ರಿ ನೀವು ಕನ್ಯೆ ನೋಡಕ್ ಹೋಗಿರಿ ನಮ್ಮನ್ನು ಕರ್ಕೊಂಡ್ ಹೋಗಿರಿ ನಮ್ದೊಂದ್ ಚೇರು ನಿಮ್ದೊಂದ್ ಚೇರು ನಮ್ಮನ್ನ ಏನು ನೋಡುದಿಲ್ಲ ಅವ್ರು ನಿಮ್ಮನ್ನ ನೋಡ್ತಾರ ಮೊದ್ಲ ನಿಮ್ಮ ವಿಚಾರಗಳು ಮೊದಲ ನೀವು ಹೂ ಅಂದಾಗ ನಾವು ಕಟ್ಕೋಬೇಕ ಅದಕ್ಕೆ ನೀವು ನಮ್ಮ ಹೆಂಡ್ರ ನೋಡ್ತಿರಲ್ಲ ನಮ್ಮ ಹೆಂಡ್ರ ನಿಮ್ಗೆ ಮಂದಿ ಹೆಂಡ್ರ ಕರಿಲ್ಲ ಹಿಂಗದ ಅಂದಿದ್ದು ಬಲೆ ದೂರ ಒಯ್ದು ಬಡ್ಯಾವ್ ಬಿಡ್ರಿ ಕೌದಿ ಮುಸುಕಾಕಿ ಬಡ್ಯಾವನ ಹಂಗಲ್ಲೇ ಹಂಗಟ್ ಹಿಂಗಟ್ ಮಾಡಿ ಮದ್ವಿ ಮಾಡಿದ್ವಿ 1 ವರ್ಷ ಹೋಯ್ತು 2 ವರ್ಷ ಹೋಯ್ತು 3 ವರ್ಷ ಹೋಯ್ತು ನಿಮ್ಮ ಅಪ್ಪ ಒಟ್ಟ ಮಕ್ಕಳೇ ಆಗ್ಲಿಲ್ಲ 3 ವರ್ಷ ಗಟ್ಲೆ ಒಟ್ಟ ಆಗ್ಲಿಲ್ಲ ನೀವಿದ್ರು ನಾವಿದ್ರು ನಮ್ಮ ಅಪ್ಪಗೆ ಏನಾರ ಸಹಾಯ ಮಾಡಿದ್ರೇನು ಆದ್ರೂ ಬಿಡಲಿಲ್ಲ ಗುಂಡ್ರ ನೀ ಹೆಂಗ್ ಬಿಡುತ್ತಿ ಮತ್ತೆ ಮಂದಿ ಹೆಂಡ್ರ ಸಿಕ್ಕ್ರ ಆದ್ರೂ ಬಿಡಲಿಲ್ಲ ನಿಮ್ಮ ಅಪ್ಪಗೆ ಹೇಳ್ದೇನೋ ನೋಡಪ್ಪ ಯಾಕೆ ವಿಚಾರ ಮಾಡ್ತೀನ ಇರ್ಲಕ್ಕಾಗೆ ನಿನ್ನ ಹೇಳ್ತೀನ ಒಂದೇ ಒಂದು ದಿವಸ ನಮ್ಮ ಆಶ್ರಮಕ್ಕೆ ಕರ್ಕೊಂಬ ಅಂತ ಹೇಳಿ
ನಾ ಅವಾಗ ಹೇಳಿ ಮುಗಿಸ್ಬಿಟ್ಟೆ ನೀನ ನಮ್ಮ ಅಪ್ಪ ಅಂತ ಹೇಳಿ. ನೀನು ಇದನ್ನ ಹೇಳಾಕ ಈಟು ರೌಂಡ್ ಬಂದ್ಯ ನೀ ಹಂಗಲ್ಲೇ ಆ? ಮಕ್ಕಳ ಸಲಾಗಿ ಮಂತ್ರ ಹಾಕಕ ಆಶ್ರಮ ಕರ್ಕೊಂಬ ಅಂತ ಗೊತ್ತಾಗಿತ್ತು ನನಗ. ನಾ ಇಷ್ಟೊಂದು ಶಾಣೆ ಆಗಬೇಕಾದ್ರ, ಇಷ್ಟೊಂದು ಬುದ್ಧಿವಂತನಾಗಬೇಕಾದ್ರ ಯಾವುದೋ ಒಂದು ಬಡ ಬ್ರಾಹ್ಮಣನ ಪಿಂಡನ ಬಿದ್ದೈತೆ ಅಂತ ಹೇಳಿ, ನಿಮ್ಮವನ ಪಿಂಡ್ರಿ ಮಗನ ನೀನಾವುದಲ್ಲ ನಮ್ಮಪ್ಪ. ಎಲ್ಲಾ ಪ್ರಾರ್ಥನೆ ಮಾಡ್ಕೋತಿಯಲ್ಲಿ ಏನದ ನಮ್ಮವ್ವನ 12 ಗಂಟೆ ಸುಮಾರು ಅವ್ವ ಹಂಗಲ್ಲ ಹೇಳುತ್ತಾನ ತಾಳ ಮತ್ತಲ್ಲಿ ಏನ್ ಹೇಳ್ತಿ ಅದ ಎಲ್ಲ ಹೇಳ್ತಿ ಡಂಗ್ ಚಿಗಡಂಗ್ ಪಂಪ್. ಹೇಳುತ್ತಾನ ಕೇಳು. ಒಂದು ದಿವ್ಸ ನಿಮ್ಮಪ್ಪ ಕರ್ಕೊಂಬಂದ. ನಮ್ಮಪ್ಪ ಬಾಳ್ ನಿಯತ್ನೇವ್ರಿ. ತನ್ನ ಸಲುವಾಗಿ ಬದುಕ್ತಿದ್ದಿಲ್ಲ, ಬರೀ ಮಂದಿ ಸಲುವಾಗೆ ಬದುಕಾವ. ಬಾಳ ನಿಮ್ಮ ಅಪ್ಪ ಮಾತಿನ ಮ್ಯಾಗ ನಿಗಾ ಬಾಳ. ಹಾ, ಕರ್ಕೊಂಡ್ ಬರ್ತೀನಿ ತಂದು ಕರ್ಕೊಂಬಂದ. ನಿಮ್ಮ ಅವನ ಆಶ್ರಮದ ಕರ್ಕೊಂಡು ಹೋದೆ. ಓಲಿ ಬಿಡು, ಬಾಗಲ ಹಾಕಿದೆ. ಓಲಿ ಬಿಡು. ಗಂಟು ಬಿಚ್ಚಿದೆ ಗುಂಡಿಯ ಯಾವ್ದು ಗ್ರಂಥದ ಗಂಟ, ಪಂಚಾಂಗದ ಗಂಟು ಬಿಚ್ಚಿದೆ. ಪಂಚಾಂಗದ ಗಂಟು ಬಿಚ್ಚಿದೆ. 83ನೇ ಪುಟದಾಗಿತ್ತಲ್ಲಿ ನಿಮ್ದು. ಅಲ್ಲಿಗೆ ಹೋಗಿತ್ತು ಒಮ್ಮೆ. ಇತ್ತು ನಿಮ್ಮ ಅವ್ವಗ ನಾಗದೋಷ ಇತ್ತು ಗುಂಡ. ನಾಗದೋಷ ಇತ್ತು. ನಾಗಮಂಡಲ ಹೊಡಿ ನಿಮ್ಮ ಅವನು ಕುಂಡ್ರಿಸಿ ನಾಗಪ್ಪನ ಎಬ್ಬಿಸಿದ್ಯಾ. ನೀವು ಏಟು ಪುಟ ಎದ್ದಿದ್ರಿ? ಅದು ನಾ ಪೂಜಾ ಕುಂತೆ ಅಂದ್ರೆ 6 ಫೂಟ 7 ಫೂಟ ಹೇಳ್ತೀನಿ. ನಾಗಪ್ಪ ಏಟು ಪುಟ್ರಿ? ಅದು ಪೂಜಾ ಕುಂತಾಗ ಗೊತ್ತು, ನಮಗ ಅರಿವು ಇರಲ್ಲ. ಎಷ್ಟ್ ಮಂದಿ ನೀವು ಅಂತಂಬ್ರ? 3 ಮಂದಿ. 4 ಮಂದಿ ಇದ್ರ ಏನ್ ಹರ್ಕೊಂತಿದ್ರಿ? ಇನ್ನು ನಂದು ಮುಗೀತು, ನಿಂದು ಸುರು ನೋಡಿ. ಇನ್ನ ನೀ ಚಾ ನಾಷ್ಟ ಮಾಡಿಸ್ಬೇಕಿನ್ನ. ಮತ್ತು ನೆಕ್ಸ್ಟ್ ಪೇಜ್ 84ನೇ ಪುಟದಾಗ ಹೊಳಸಿದೆ. ಮತ್ತ ಅಲ್ಲಿ ಬಂತ ಅನ್ನೋದು ಅಲ್ಲಿ ಇತ್ತು. ಅದ್ರಾಗ ಗಜಮ್ಮ ಗಂಡಿ ಬೇರೆ ಇತ್ತು ಅಂತ. ಎದ್ರಾಗ ಇಷ್ಟುದು 84ನೇ ಪುಟದಾಗ ಇಟ್ಟದಪ್ಪ ಗಜಮ್ಮ ಗಂಡಿ ಬೇರೆ ಯವ್ವ ಇಟ್ಟದ್ದು ಬೇರೆ. ಅದನ್ನ ತಿಕ್ಕಿ 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 ಇಟ್ಟು ಮಾಡಿದೆ ಗುಂಡ್ಯ. ತಿಕ್ಕಿ ತಿಕ್ಕಿ ಹಿಂಗಾಗಿ ಅಲ್ಲ ಇಟ್ಟು ಮಾಡಿ ನಿಮ್ಮ ಅವನು ಕೊಳ್ಳ ಕಟ್ಟಿದ್ಯಾ. ಅವಾಗ ನೀವು ಉದ್ಭವ ಆದ. ಏನ್ ನಾಚಿಕೆಡಿ ಸೋಳೆ ಮಗಾದಿಲ್ಲ ನೀನು. ಏನೋ ಮಾಡಿಡ್ತಾನಪ್ಪ. ಏ ಅಪ್ಪ ಅದಲ್ಲ ಅಂದ್ರ ಹಿಂಗದು. ನಾ ಹೆದರೇ ಬಿಟ್ಟಿದ್ದೆ. ನಮ್ಮ ಅಪ್ಪ ಹುಟ್ಟಿಲ್ಲ, ಬೇರೆ ಹುಟ್ಟಿದವ. ಅಂದ್ರ ಮತ್ ಬೇರೆ ತಿಕ್ಕಿ ಇಲ್ಲ, ಮತ್ ಅದ್ರದ ಪ್ರಭಾವ ಅಲ್ಲ ಹಾಕಿದ ಮಂತ್ರ ಶಕ್ತಿಗೆ. ಆತ ಬಿಡ್ರಿ ಪಂಡಿತ್ರ, ಬಹಳ ಚಲೋ ಆತ. ಮತ್ ನೀವು ನಮ್ಮ ಅಪ್ಪಗಷ್ಟು ಸಹಾಯ ಮಾಡ್ರಿ, ನನಗೊಂದ್ ಚೂರ್ ಸಹಾಯ ಮಾಡ್ರಿ. ಏ ಬಿಡ್ರಿ, ಅತ್ತಾಗ ನಾನು ಹೆಂಡತಿ ಕಿಟಿ ಕಿಟಿ ಬಾಳ ಆಗ್ಬಿಟ್ಟೈತ್ ನನಗ. ನಾವ್ನ ಏನ್ ಕಟ್ಟಿದ್ರಿ ಒಟ್ಟ ಏನೂ ಇಲ್ಲೇ ಇಲ್ಲ. ಬಾಳ ಕಾಡ್ತಾಳ, ಕುಂತ್ರು ಕಾಡ್ತಾಳ, ನಿಂತ್ರು ಕಾಡ್ತಾಳ. ಒಟ್ಟೆ ನನ್ ನೋಡಿದ ಕೂಡ ಗದ್ದ 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 ನಡಗಬೇಕ ನೋಡಕ್ಕೆ. ಕಾಜಿ ಬಿಡ್ಲಿ. ಹಾ, ಇದಕ್ಕೆ ನಾ ಪರಿಹಾರ ಮಾಡಿ ಕೊಡ್ತೀನಿ. ಏನ್ ಮಾಡೋರು ಹೇಳ್ರಿ. ಇಲ್ಲಿ ತಲೆ ಕೆಡಿಸ್ಕೊಬೇಡ್ರಿ. ಹೆಂಗು ನಿಮ್ಮ ಅವನ ಒಂದು ರಾತ್ರಿ ಓದಿನಿ ಅಂದ ಬಳಕ ನಿನ್ನ ಹೆಂಡತಿನ ಬಿಡು ಗೊತ್ತ. ನೀವು ಪರಿಹಾರ ಯಾರಿಗೆ ಮಾಡೋರು? ಅಲ್ಲ ನಿನಗ ನನಗ್ ಮಾಡ್ತಿರಿಲ್ಲ. ನನ್ನ ನೀವು 1 ವರ್ಷ ಇಟ್ಕೋರಿ, ಬೇಡನಲ್ಲ. ನಾ ಖಾಲಿನ ದಿನ ನಾಟಂಗಿಲ್ಲಲ್ಲಿ ಮಂತ್ರ. ಅವ್ರದಾದ ಜಲ್ದಿ ನಾಟತೈತಲ್ಲ ನಿನಗ. ನೋಡು, ನೀ ಏನ ಮಾಡಂಗಿದ್ರು ನನಗ ಮಾಡ. ಹಂಗಂದ್ರ ಖರ್ಚಾಗತ್ತ ನೋಡ್ಲಿ. ಬೇಕಾದ ಅವ್ರಿಗಾದ್ರೆ ಉದ್ರಿ ಅನ. ನಾವ್ ಹೆಂಗಸರಿಗೆ ಪೌಷಟ್ಟಿ ನೋಡ್ತೀವಿ. ಅದನ್ನ ತಗೊಂಡು ಏನ್ ಮಾಡವ? ಕೊಡ್ರಿ ಎಲ್ಲಾ ಆಫರು ಅವ್ರಿಗೆ ಕೊಡ್ರಿ. ಸ್ವಲ್ಪ ಖರ್ಚಾಗತ್ತ ನೋಡ್ಲಿ. ಏಟಾಗತ್ತ? ಏನಿಲ್ಲ, ನಾಳೆ ಆಯ್ತಾರ ಅಮಾಸಿ ದಿವ್ಸ ಮಧ್ಯಾಹ್ನ ಮಠ ಬಿಸಲಾಗ ಗೋರಿ ಮ್ಯಾಗಿಂದ ಒಂದು ಮುಟ್ಟಿಗೆ ಮಣ್ಣು ತರಬೇಕು. ಗೋರಿ ಮೇಲಿಂದ ದೆವ್ ಇರಲ್ಲನು? ಮಧ್ಯಾಹ್ನದಾಗ ಏನ್ ಇರ್ತಾವಲ್ಲ ಅಲ್ಲಿ ಒಂದು ಮುಟ್ಟಿಗೆ ಮಣ್ಣು ತಗೊಂಬ. ಮತ್ತ ಆಶ್ರಮಕ್ಕೆ ತಗೊಂಡ್ಬರ್ಬೇಕ. ತಂದು ನನ್ನ ಕೈಯಾಗ ಕೊಡು. ಮತ್ತ ನಾ 4 ಚೀಲ ಉಳ್ಳಾಗಡ್ಡಿ, 4 ಚೀಲ ಗೋಧಿ, 1 6 ಕಟ್ಟ ಅಕ್ಕಿ, 1 15 ತತ್ತಿ, 1 12 ಪುಟ್ಟಿನ ತಗಡ. ಈ ಊರಾಗ ಸಂತಿ ಯಾವಾಗ ಐತ್ರಿ? ರವಿವಾರ. ಅಲ್ಲೇ ಜಾಗ ಹೇಳಿಟ್ಟಿರನ? ಹಂಗಲ್ಲೇ ಮತ್ತ ಅಲ್ಲಿ ಪೂಜೆಗೆ ಬೇಕವು. ಪೂಜಾಕ 1 12 ಪುಟ್ಟಿನ ತಗಡ, 1 40 ಪುಟ್ಟಿನ ನೂಲಿನ ಹಗ್ಗ ತರ್ಬೇಕು. ಅದಕ್ಕೆ ನೀವು ಉರ್ಲಾಕೋತ ಏನ್? ಅವತ್ತನ್ನೆಲ್ಲ ಮಟ್ರಲ್ ಅದ್ರಾಗ ಹಾಕಿ ತಾಯ್ತಾ ಮಾಡಿ ಕಟ್ತೀನಿ ನಿನಗ. ಏಟ್ ಅಕ್ಕೈತದ ತಾಯ್ತ? ಅಲ್ಲ ಹಿಂಗ ಕಟ್ಟಿನ ಟ್ರ್ಯಾಕ್ಟರ್ಗೆ ಹೋಗುದು, ಅಲ್ಲಿ ಲಾರ್ಯಾಗ ಹೋಗುದ? ಹಂಗಲ್ಲ, ಹಿಂಗ್ ಕಟ್ಟಿದ್ರೆ ಟ್ರಾಫಿಕ್ ಜಾಮ್ ಆಗತ್ತ. ಹೊಯ್ಕೊಂತ ಅಡ್ಡ ಆಕೈತಿ. ಹಿಂಗ್ ಕಟ್ತೀನಿ ಅದನ್ನ. ಅದ್ ಎಂದ ಕರಗತೈತೆ ಅಂದ ನಿನ್ನ ಸಂಸಾರ ಸುದ್ದ. ಆರಾಮ್ಕೋರ್ ಅಲಿ, ಹೆಂಗದಿಪ್ಪ ಬೋಸಳೆ ಮಗನ? ಆರಾಮದಿರಿಪ್ಪ ಪಿಂಡ್ರಿ ಮಗನ. ಹಿಂಗ್ ಕಟ್ಟುದ?
ಒಟ್ಟು ಕಾಜಿ ಬಿಡ್ಬೇಕು. ಆತ್ ಬಿಡ್ರಿ. ನಾ ಅಟ್ ಮಂತ್ರ ಹಾಕ್ತಿ ಕಳಿಸ್ತೀನಿ. ಅವಾಗ ನೀನ್ ಹೆಂಡತಿ ಹೇಳಂದ್ರೆ ಹೇಳ್ಬೇಕು, ಕೂಡಂದ್ರೆ ಕುಂಡ್ರಬೇಕು. ಆತ್ ನೋಡ್ರಿ, ನಾ ಬಂದಂದ್ರ ಸಾಕ. ಯವ್ವ ಯವ್ವ ನನ್ನ ಗಂಡ ಒಂದ ಯವ್ವ 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 ಮತ್ತೆ ಕಟ ಕಟ ನಡ್ಕೋಬೇಕು. ನೀ ಹೇಳ್ದಾಗ ಹೇಳಂದ್ರೆ ಹೇಳ್ಬೇಕು, ಕೂಡಂದ್ರೆ ಕುಂಡ್ರಬೇಕು. ಒಟ್ಟು ನಾ ಮಾಡಿ ಕೊಡ್ತೀನಿ. ಈಗ ಬಿಡೋದು. ಒಟ್ಟು ನೀ ಹೇಳಂದ್ರೆ ಹೇಳ್ಬೇಕು, ಕೂಡಂದ್ರೆ ಕುಂಡ್ರಬೇಕು. ಅದ್ರ ಬಿಡು ಬಿಡಕ್ ಹಂಗ ಬರುತ್ತಿಲ್ಲ ಬಾಳು. ಅಯ್ಯೋ ಚಪ್ಪಲ್ಲೇ ಬಡಿತಾರ ಸುಮ್ಮರು. ಬಿಡ್ರೆ ಯಾಕಂದ್ರೆ ನಾ ಇರ್ಲಕ್ ಹಾಗೆ ಅಲ್ಲ, ನಾ ಸುದ್ದ ನಾ ಮಾಡ ಹೆದರ್ತಿದ್ದಿಲ್ಲ, ನೀ ಇಲ್ಲಿ ನಿಂತಿ ಅಂತ ಹೆದರಾಕತ್ತೀನಿ ಈಗ. ಯಾಕೆ ಸ್ವಲ್ಪ ತಡಿ ಪಂಡಿತ್ರ. ಕೊಂಡಣ್ಣ ಏನೋ ಮಲ್ಲಿಗೆ ಹೂವಿನ ವಾಸನೆ ಬಂದಂಗಾಗ್ಲಿಲ್ಲ ಅಲ್ಲಿ. ಮಲ್ಲಿಗೆ ಹೂ ಬಂತ ಅಯ್ಯಪ್ಪ ನಿನಗ. ನನಗೆ ಎಮ್ಮಿಗೆ ವಾತಕ್ಕೂ ವಾಸನೆ ಬಂದಂಗ ಬರತೈತಿ. ಪಂಡಿತ್ರ ಬಾರಿ ರೀ ನನ್ನ ಹೆಂಡತಿ. ಹ್ಞೂನ್ರಿ, ಕುಂದ್ರಂದ್ರ ಕುಂದ್ರತಾಳ, ನಿಂದ್ರಂದ್ರ ನಿಂದ್ರತಾಳ. ಬಾರಿ ನಾ ಇದ್ದಲ್ಲಿ ಊಟ ತಗೊಂಡ್ ಕೊಡ್ತಾಳ್ರಿ. ಉಂಡಿಯ ತಿಂಡಿ ಏನ್ ಕೇಳ್ತಾಳ್ರಿ ಬೆಳ್ಳ ಬೆಳತನ. ರಾತ್ರಿ ಫೋನ್ ಬರ್ತೀರ ನೋಡ್ಬೇಕ್ರಿ. ಆಕಿ ಸೌಂಡಿಗೆ ಮನ್ಯಾಗ ಎಲ್ಲಾರು ಎದ್ರಿ ಬಿಡ್ತಾರ್ರಿ. ಅಷ್ಟು ಮರ್ಯಾದೆ ಕೊಡ್ತಾರ್ರಿ ಆಕಿಗೆ. ಒಮ್ಮೆ ನಮಗೆ ಪ್ಲೇಟ ಚೇಂಜ್ ಸುಮ್ಮರು ಬಂದಾಳ ಚಪ್ಪಲಿ ಬಿಡ್ತಾಳ. ಇಡೋದನ್ನ ನೀನೇ ಹೇಳಿದಿಲ್ಲ ನನ್ನ ಹೆಂಡತಿಗೆ ಬಾಳ ಕಾಡ್ತಾಳ ಅಂತಂದ. ನೀ ನನ್ನ ಮಕ್ಕ ನೋಡಿ ಮಾತಾಡಿ, ಯಾಕೆ ಹೆದರಕತ್ತಿ? ನೀನ್ ಯಾಲ್ ನೋಡಿ ಮಾತಾಡ್ಲಿ. ಏನಾಯ್ತು ಬಂದ್ಯಾನು? ನೀ ಬಂದಿದ್ದು ಒಟ್ಟ ಗೊತ್ತಾಗಿಲ್ಲ. ಇವು 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 ಬಂದು ಇವು ಇವು ಏನೋ ಮನೆ ಹೆದರ್ತಿಯಲ್ಲ ನನಗ. ಒದಿತೀನಿ ನಿನಗ. ಏನ ಪಂಡಿತರ ಮುಂದೆ ನನ್ನ ಬಗ್ಗೆ ಥೂ ಅಂತ ಉಗಳಾಕತ್ತಿದ್ದಿ. ಅಯ್ಯ ಆಡ ಬಂದ್ರಿ ಪೀಸ. ನಾನು ನಿನ್ನ ಉಗಳಾಕತ್ತಿದ್ದಿಲ್ಲ, ನಿನ್ನ ಹೊಗಳಾಕತ್ತಿದ್ದೆ. ಪಂಡಿತ್ರೆ ಈಕೆ ನನ್ನ ಹೆಂಡತಿ. ಹೆಂಡತಿ ಹೆಸರು ಬಂಗಾರಿ. ಬಾಳ ಸೋರಿಸ್ಬೇಡ, ವೇಸ್ಟ್ ಆಕೈತದ. ವಯಸ್ಸಾಯ್ತಲ್ಲ. ಪಂಡಿತರ ಇನ್ನೊಂದು ಅದ್ಭುತ. ಏನು? ಈಕಿ ಗುಣ ಅಂದ್ರೆ ಏನ್ ಮಾಡ್ರಿ? ಏನು? ಊರು ಮುಂದಿನ ತಿಪ್ಪಿದ್ದಂಗ. ಕಾಟಲ್ಲ ಸರ್, ಅಷ್ಟೊಂದು ವಿಶಾಲ ಮನೋಭಾವ. ಈಗ ತಿಪ್ಪ್ಯಾಗ ಯಾರ ಕಸ ಹಾಕಿದ್ರ ಒಲ್ಲಂತೈತೇನು? ಇಲ್ಲ, ಒಳಗ ತಗೊಂಡ್ಬಿಡ್ತೈತಿ. ಹಂಗ ಈಕಿ ಮನೋಭಾವ. ಗುಂಡಣ್ಣ ಹೇಳ್ರಿ. ನಮ್ದು 8 ತಿಂಗಳ ಕಸ ಸ್ಟಾಕ್ ಐತಿ, ನಾವು ಹಾಕಬಹುದು. ನೀ ಯಾವಾಗ ಚಂಡ ಮ್ಯಾಲ ಎತ್ತಿ ಮಾತಾಡ್ತಿ ಅವಾಗ ಹೋಗಿ ನೀ ಹುಡುಕ್ಯಾಡ್ಕೋತ. 3 ವರ್ಷ ಆತ ನಮ್ಮ ಕಸ ಹಾಕಾಕ ಪರ್ಮಿಷನ್ ಕೊಡು ಒಳ್ಳೆಕಿ. ಇನ್ನು ನಿಮ್ಮ ಕಸ ಹಾಕ್ತಿರನ? ಯಾವ್ದಾರ ಶಣ್ಣಿ ತಿಪ್ಪಿದ್ರ ನೋಡ್ಕೋ. ಪಂಡಿತ್ರ ಅವ್ರ ಹಿಂದಕ್ಕಿದ್ರಲ್ರಿ? ಹಿಂದಕ ಈ ಹಿಂದಕ್ಕಲ್ಲ, ಒನ್ಸ್ ಅಪನ್ ಟೈಮ್. ಓ ಆದಿ ಕಾಲದಲ್ಲಿ. ಸೀತಾ, ತಾರ, ಅಹಲ್ಯ, ದ್ರೌಪದಿ, ಮಂಡೋದರಿ ಅವರೆಲ್ಲ ನನ್ನ ಮುಂದೇನ್ರಿ ನರ್ಜ್ 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 ಇದ್ದಾಗ. ನರ್ಜ್ ದೊಡ್ಡದ ಆಗ್ತದ. ನುಷಿ ನುಷಿ ಮುಗುನ್ಯಾಗ ಏರಿಸ್ತಿ ನುಷಿ ನುಷಿ. ಅವ್ರು ಹಿಂದಕ್ಕಿದ್ರಲ್ಲ, ಈ ಸೀತಕ್ಕ, ತಾರಕ, ಮಂಡಕ್ಕ, ಚಂಡ್ ಹಂಗನೆ ಬೇಡ. ಅವ್ರಂದ್ರೆ ಯಾರು? ಪಂಚ ಕನ್ಯರು, ಸೀತಾ, ತಾರ, ಮಂಡೋದರಿ ಅಂತ ಕರಿಬೇಕು. ಅಯ್ಯೋ ನೀವು ದೊಡ್ಡವ್ರಿ, ನಾವು ಸಣ್ಣವ್ರು, ಹಂಗ ಮಾತಾಡಕ್ ಬರಲ್ಲ. ನಾವ್ ಅಕ್ಕ ತಂಗಿ ಅಂತ ಹಚ್ಬೇಕು ನಾವು. ಈ ಸೀತಕ್ಕ, ತಾರಕ, ಮಂಡಕ್ಕ ಅನಿಬೇಡ. ಇವರೆಲ್ಲ ನನ್ನ ಹೆಂಡತಿ ಮುಂದ ದೊಡ್ಡದಾತ. ನುಷಿ ನುಷಿ ಏರಿ ಮುಗುನ್ಯಾಗ ಏರಿಸ್ತೀನಿ ನೋಡಿ. ನನ್ನಂಥ ಪತಿವ್ರತೆ ಹೆಣ್ಣು 3 ಲೋಕ ಹುಡುಕಾಡಿದ್ರೆ ಸಿಗಂಗಿಲ್ರಿ ಪಂಡಿತ್ರ. ಮುಚ್ಚು ಬಾಯಿ. ಯಾಕ? ಎಷ್ಟು 3 ಲೋಕ ಇಲ್ಲವಿ? ಮತ್ತಪ್ಪಿ? 14 ಲೋಕವು. ಅತಳ ವಿತಳ ಸುತಳ ರಾಸತಳ ಪಾತಾಳ ಭೂಲೋಕ ಸುರಲೋಕ ಚಂದ್ರಲೋಕ 4 ನರಕ ಸಾಕ ಬೇಕ. ಈ ಜನ್ಮಕ್ಕ ಸಾಕು. ಇಷ್ಟೆಲ್ಲಾ ಹುಡುಕಾಡಿದ್ರು ನಾನು ಬೇಕಿರಿ ಪೀಸ್ ಇರೋದು. ಅದು ಇವ್ರ ಕೈಯಾಗ ಸಿಕ್ಕಾಕೊಂಡಿನಿ. ಹಂಗಂತೇಳಿ ಈ ವಿಷಯನ ನಿಮ್ಮ ಸೆರೆಗೊಳಗೆ ಗಂಟ್ ಹಾಕೋರಿ. ಮಾತು ಹಿಂಗ ಗುಂಡಣ್ಣ ಒಂಟಿ ಪದರಿಗೆ ಗಂಟು ಹಾಕೊಳಕ್ಕೆ ಬರಂಗಿಲ್ಲ. ಇದಕ್ಕೆ ಇನ್ನೊಂದು ಪದರ ಜೋಡಿಸಿದ್ರ ಏನ್ ನಾಚಿಕೆಡಿ ಸೋಳೆ ಮಗಾದಿಲ್ಲ ನೀನು. ಅಂದ್ರ ನೀವು ಕರೆಂಟ್ ಹೋದ ಹೊತ್ನಾಗ ಕೈ ಆಡ್ಸೋರ್ ಅಂದಂಗ ಆತ. ಖಂಡಿತ ರೀ, ನಿಮ್ಮ ತಲೆಯನ್ನು ಎಲ್ಲಿ ಬೋಳಿಸಲಿ? ಬ್ಯಾಡ ಬಿಡ್ಲೆ, ನಾಯಿ ಕಡ್ದೈತಿ 3 ತಿಂಗಳು ಮಾಡ್ತಾರೆ. ಪಂಚಮಿ ಜೋಕಾಲಿ
ಜೋಕಾಲಿ ಆಡೋಣ ಜೋಡಿಲಿ ಮಾವ ನೀನಿಲ್ಲದೆ ಬೇಗ ಬಂದು ಬಿಡ ಬ್ಯಾಡೋ ಬಂದು ಬ್ಯಾಡ ಬಿಡ ಬ್ಯಾಡೋ ಹಂಗೆ ಇರ್ರಿ ಪಂಡಿತ್ರ ಏನೋ ವಯಸ್ಸಿನಾಗ ಸಣ್ಣವ್ರ ಅದರಲ್ಲ ಆ ನಮನಿ ಮಾಡ್ತಾರ ಮತ್ತೆ ಪಂಡಿತ್ರ ನಿಮಗ ನೋಡಕ್ ಬರುತ್ತಾ ಕೈ ಹಿಂಗೆ ಕೈ ರೀ ಕೈ ಕೈ ನೋಡಬಲ್ಲೆವು ನೋಡಿ ತಿಳಿಯಬಲ್ಲೆವು ತಿಳಿದು ಹೇಳಬಲ್ಲೆವು ಹೇಳಿ ಮಾಡಬಲ್ಲೆವು ಮಾಡದಬಾರದು ಮಾಡಿ ಆಗಬಾರದಂದ್ರೆ ಊರು ಬಿಟ್ಟು ಓಡಬಲ್ಲೆವು ನೋಡಬಲ್ಲೆವು ನೋಡಿ ತಿಳಿಯಬಲ್ಲೆವು ತಿಳಿದ ಮೇಲೆ ಹೇಳಬಲ್ಲೆವು ಅವ್ರು ಹೇಳಬಾರ್ದು ಹೇಳ್ಬಿಟ್ರೆ ಆಗಬಾರ್ದು ಆಗ್ತೈತಿ ಬ್ಯಾಡ ಪೌಂಡಿತರೆ ನಿಮ್ಮ ತಲೆಯನ್ನು ಎಲ್ಲಿ ಬೋಳಿಸಲಿ ಬ್ಯಾಡಲೆ ನಾಯಿ ಕಡೆ 3 ತಿಂಗಳು ಮಾಡ್ಸಂಗ ನೀವು ನೋಡಿ ಯಾಕೈ ಕೊಟ್ಟಿವಿ ನೀ ಆ ಕೈ ನಡೆಯಂಗಿಲ್ಲ ನೀರುಂಡು ಕೈ ಬೇಕು ನಮ್ಗೆ ನೀರುಂಡು ಕೈ ಅಂದ್ರೆ ಬೆಳಿಗ್ಗೆ ಇಲ್ಲಿಂದ ಸ್ಟಾರ್ಟ್ ಆಗಿ ಅಲ್ಲಿಗೆ ಮುಗಿಯತ್ತಲ್ಲ ಅದಕ್ಕೆ ಇದ ಕೈಯಿಂದ ಬೆಳಿಗ್ಗೆಯಿಂದ ನೋಡಿ ಅವಳೆ ನಿನಗೆ ಪಂಡಿತ ಅಂತೆ ಕರೆದವ ಇಷ್ಟು ವರ್ಷ ಆತು ನನ್ನ ಹೆಂಡತಿನ ವಾನಿಸಿಲ್ಲ ಒಂದ ಹೊರತಕ್ಕ ವಾನಿಸ್ಬಿಟ್ಟೆಲ್ಲ ಗುಂಡ್ಯಾ ನನ್ನ ಮಕ್ಕಳಿಗೆ ಏನು ಗೊತ್ತಿರ್ಲಿಕ್ಕ 3 ಗೊತ್ತಿರ್ಬೇಕು ಯಾವ ಒಂದು ಹಿಡಿತ ಒಂದ್ ಜಡತ ಒಂದು ಬಡುತ್ತ ಈಗ ಕೈ ಯಾಕ ಹಿಚ್ಕಿದಿ ಅವು ಹೆಣ್ಮಕ್ಳು ಪಾತ್ರಿ ತಿಕ್ಕಿ ಮಕ್ಕೊಂಡಿರ್ತಾವು ಏನು ಗೆರಿ ಅಲ್ಲಿ ಹಿಚಿಕಿದ್ರ ಇಲ್ಲಿ ಹೇಳ್ತಾವು ಎಬಿಸಿ ನೋಡಿ ಹೇಳ್ತೀವಿ ನೀವು ಹಿಚಿಕಿಚಿಕ್ಕಿ ಎಬೆಬಿಸಿ ನೋಡೋರು ಹೌದು ಮತ್ತೆ ನೀವು ಕಂಡೀಷನ್ ಬಾಳ ಮಾಡ್ತೀರಿ ನಾವು ಒಂದ್ ಚೂರ್ ಕಂಡೀಷನ್ ಮಾಡ್ತೀವಿ ಏನು ನೋಡ್ರಿ ಏನು ಹಾ ಬರ್ದುಕೊಂಡೇನು ಇದು ಮುನ್ಸಿಪಾಲ್ಟಿ ಜಾಗ ಇಲ್ಲಿಂದ ಇಲ್ಲಿವರೆಗೂ ತಾಲೂಕಾ ಪಂಚಾಯತಿ ಇಲ್ಲಿಂದ ಇಲ್ಲಿವರೆಗೂ ಜಿಲ್ಲಾ ಪರಿಷತ್ ನಿಮ್ದು ಏನ ಕೆಲಸ ಇದ್ರು ಮುನ್ಸಿಪಾಲ್ಟಿಯಾಗ ಅಷ್ಟ ಮಾಡಿಸ್ಕೋಬೇಕು ಅದನ್ನು ಬಿಟ್ಟು ತಾಲೂಕಾ ಪಂಚಾಯತಿ ಬಂದು ಮುಂದೆ ಬೆಂಗಳೂರು ವಿಧಾನಸೌಧ ಹೊಕ್ಕರ ನಾ ಏನ್ ಮಾಡ್ಲಿ ಏನು ಮಾತಾಡ್ತೀವಿ ನಾವು ಅಂದ್ರೆ ಯಾರು ಪಂಡಿತರು ಊರಾಗ ದೊಡ್ಡ ಬೇಕಾದವ್ರು 4 ಮಂದಿಗೆ ಬೇಕಾದವ್ರು ಊರಿಗೆ ಬೇಕಾದವ್ರು ಮಹಾನ್ ಪಂಡಿತರು ನಮ್ಮ ಏನಿದ್ರು ಕೇಂದ್ರಕ್ಕ ವಿಧಾನಸೌಧಕ್ಕ ಮಾತ್ರ ನಮ್ಮ ಕೆಲಸ ಇರುವ ಅಲ್ಲೇ ಎಲ್ಲರೂ ಬರ್ಬೇಕು ಕೇಳ್ರು ಚಕ್ರ ತಿರುಗು ಇದು ಚಕ್ರ ಕೈ ರೇಖೆ ಚಕ್ರ ಅಂತ ಹೇಳತ್ತೀನಿ ಚಕ್ರ ನೀ ಯಾಕೆ ತಿರ್ಗಕತಿ ಟಮ್ ಮಾಡಿದ್ ಹೇಳಕ್ಕೆ ಶಂಕ ಇದು ಶಂಕ ಯಾಕೆ ಹೇಳ್ಕೊಳಕತ್ತೀರಿ ಶಂಕ ಕೈ ರೇಖೆ ಶಂಕಲೆ ರೇಖೆ ಯಪ್ಪು ಐತಿ ಏನು ಏನು ಅನ್ನ ಐತ್ಯಾ ಟಮಾಟಿ ಸಾರೆ ಬದ್ನಿಕಾಯಿ ಪಲ್ಯ ನೋಡ ಮತ್ತೆ ಎಲ್ಲ ಐತಿ ತಾಡ್ ತಗೊಂಬಾ ಒಂದು ಜಡದ್ ಬಂದಿನಿ ಈಗ ಮತ್ತೆ ಇನ್ನೊಮ್ಮೆ ಹಂಗಲ್ಲ ಅನ್ನದ ರೇಖೆ ಐತಿ ರೇಖೆ ಅದನ್ನ ತಗೊಂಡು ಏನ್ ಮಾಡೋಲಿ ಗುಂಡನ್ನ ನಿನಗೆ ಇನ್ನೊಂದು ಹೇಳ್ಬೇಕಂದ್ರ ನಿಮ್ಮ ಮನೆಯಲ್ಲಿ ಅಕ್ಕಿ ಇರುವವರೆಗೂ ಅನ್ನಕ್ಕೆ ಬರೋವಿಲ್ಲ ಅವ್ರು ತಿಳ್ಕೊಂಡ್ರು ಅವನು ಏನು ಹಾಪ್ ನನ್ನ ಮಗ ಅದ ನೀವು ಅಂತೇಳಿ ನೀವ್ ಅನ್ನಂಗೆ ಹೆಂಗತ್ ಗೊತ್ತನದ ತಲೆಯಲ್ಲಿ ಏನಿರುವವರೆಗೂ ತಿಂಡಿಗೆ ಕೊರತೆ ಇಲ್ಲ ಅನ್ನ ಅನ್ನ ಐತಿ ಅನ್ನ ಐತಿ ಅನ್ನದ ರೇಖೆ ಚಲೋ ಐತಿ ಇನ್ನು ಗುಂಡನ್ನ ರೀ
ನಿನ್ನ ಹೆಂಡತಿ ಒಂದ ಊರಾಗ 5 ತಾಸು ನಿಲ್ಲಂಗಿಲ್ಲ. ನಮ್ಮ ಜಾತಕದಾಗ ದೋಷ ಐತೆ ಅದ. ಹೌದಲ್ಲ? ಎಲ್ಲರ ಕಾಲಾಗೂ ನಾಯಿಗೇರಿ ಇದ್ರ ನಾಯಿನ ಸತ್ತು ಬಿದ್ದಾವ ನಮ್ಮ ಕಾಲ. ಅಷ್ಟು ಸ್ಪೀಡ್ ಅಲ್ಲ ನೀವು ಓಡಾಡದ ಏನ ಮಕ್ಕಳದವ್ರಿ ಮಕ್ಕಳದಾವ ಯವ್ವ ಏಟದಾವ ಹೇಳ್ರಿಪ್ಪ. 3 ವರ್ಷ ಆಗೈತಿ ಇವ್ ಅವನು ಗ್ವಾಟ್ ಬಿದ್ದಿದ್ದು. ಒಂದು ಹೊಂದಿ ಮರಿನೂ ಹೊಡಿಲಿಲ್ಲ ಇವನು ಅವನಿದು. ಹಾರಿಪ್ಪ 4 ಹಂದಿ ಜೊತೆ ಕೇಣಿಕಿ ಒಂದ ಹೊಡ್ತಕ್ಕ ಪುತ್ತು 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 ಅಂತಿ. ಯವ್ವ ಹೆಂಗ್ ಎತ್ಕೊಂಡು ಓಡಾಡ್ಲಿ. ಹಿಂಗೊತ್ತಂಕ್ಳು ಹಿಂಗ್ ಓಡಕ್ಕೆ, ಹಿಂಗೊತ್ತಂಕ್ಳು ಹಿಂಗ್ ಓಡಕ್ಕೆ. ಅದ ಈಗ 4 ಮಕ್ಕಳು ಅಂತಿರಲ್ಲ, ಅದ್ರಾಗ ನನಗ್ ಹುಟ್ಟವೇಸು ಮಂದಿ ಹುಟ್ಟವೇಸು. ನಿಮ್ಮ ಅವನು ಯಾಕೆ ಬಡಿಯಕತ್ತಿ? ತಿಳ್ಕೊಂಡಿ ನನ್ನ ಪತಿವ್ರತ ಹೆಣ್ಣು 3 ಲೋಕ ಹುಡುಕಾಡಿದ್ರು ಸಿಗಂಗಿಲ್ಲ. ಏನ್ ಸತ್ಯ? 3 ಲೋಕ ನಿಮ್ಮವನು ಒಳ್ಳೆ ಮಳ್ಳ ಅಲ್ಲೇನ್ಲೇ ನಮಗ್ ಹುಟ್ಟವೆಷ್ಟು ಮಂದಿ ಹುಟ್ಟವೆಷ್ಟು? ಅವೇ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಏನು? ನಿನ್ ಬೆಲ ಇಲ್ಲ. ಥೋ ನೋಡು, ನನಗ್ ಹುಟ್ಟವಪ್ಪ ಅಂದ್ರೆ ಗಂಡ ಮಕ್ಕಳು, ಮಂದಿ ಹುಟ್ಟವಪ್ಪ ಅಂದ್ರೆ ಹೆಣ್ಮಕ್ಳು. ಅದ್ ಹೆಂಗ? ಅದ್ರ ಅರ್ಥ ಐತಿ. ನಮ್ಮ ಮನೆಯಲ್ಲಿ ಹುಟ್ಟಿ ಮಂದಿ ಮನಿ ಬೆಳಗಾಕ್ ಹೋಗ್ತಾರಲ್ಲ ಹೆಣ್ಮಕ್ಳು, ಅವು ಮಂದಿ ಹುಟ್ಟಿದಂಗ. ನಮ್ಮ ಮನೆಯಲ್ಲಿ ಹುಟ್ಟಿ ನಾಳೆ ನಾವು ಸತ್ತಾಗ ನಮ್ಮ ಬಾಯಾಗ ನೀರ್ ಹಾಕ್ತಾರಲ್ಲ ಗಂಡ್ಮಕ್ಳು, ಅವು ನಮಗ್ ಹುಟ್ಟಿದಂಗ. ಗಂಡೆಷ್ಟು ಹೆಣ್ಣೆಷ್ಟು ಅಂತ ನಾ ಕೇಳಿದ್ದು. ಏನ ತಲಿಯೋ ಗುಂಡ ನಿನ್ನ ತಲಿಯ ನಿನ್ನ ತಲೆಯಲ್ಲಿ ಇರಬಾರ್ದಾಗಿತ್ತು ಯಪ್ಪ, ಇರಬಾರ್ದಾಗಿತ್ತು. ಮೊನ್ನೆ ಅಮೇರಿಕಾದವ್ರು ಕೇಳ್ಯಾರ ಎಷ್ಟಕ್ಕ? 80 ಲಕ್ಷಕ್ಕ. ಕೊಡಬೇಕಿಲ್ಲೋ, ನಿನ್ನ ಸಾಲನ ತೀರ್ತಿತ್ತ. ರೇಟ್ ಬರ್ಲಿ ಅಂತ ಕುಂತೆ. ಅಮೇರಿಕಾದವ್ರು ಕೇಳಿದ್ರು, ಆಸ್ಟ್ರೇಲಿಯಾದವ್ರು ಕೇಳಿದ್ರು, ಆಸ್ಟ್ರೇಲಿಯಾದವರು ಅವ್ರ ಎಟ್ಟಕ್ಕೆ ಕೇಳಿದ್ರು. 1.25ಕ್ಕೆ. ನೀವು ಕೊಡಬೇಕಿಲ್ಲೋ, ರೇಟ್ ಬರ್ಲಿ ಅಂತ ಕುಂತೆ. ಊರಾಗ ಕೇಳಾಕತ್ತಾರ ಎಟ್ಟಕ್ಕ? ಪುಗುಶೆಟ್ಟಿ. ಏನ್ ನಾಚಿಕೆಡಿ ಸೋಳೆ ಮಗಾದಿಲ್ಲ ನೀನು. ನಿನ್ನ ತಲೆ ಬೆಲೆ ಏನಂತೇಳಿ ಈ ಊರಿನವ್ರಿಗೆ ಅಟ್ಟ ಗೊತ್ತಾಗೈತೆ ನೋಡು. ಪುಗ್ಶಟ್ಟ ಸತ್ತಕ್ಕ ತಗೊಳಂಗಿಲ್ಲಲೇ. ನೋಡ್ರಿ ಪಂಡಿತ್ರ, ನೀವು ಬಂದ 5 ನಿಮಿಷಕ್ಕ ನಿಮ್ಮ ತಲೆ ಇಂತ ತಿಂದ ಇವ ಅಂದಾಗ ಇಂಥವನ ಜೊತೆ ನಾನು ಹಗಲು ರಾತ್ರಿ ಜೀವನ ಮಾಡ್ತೀನಲ್ರಿ ಪಂಡಿತ್ರ. ನನ್ನ ಗೋಳು ಯಾರು ಕೇಳ್ಬೇಕ್ರಿ ಪಂಡಿತ್ರ? ನಾ ಗಟ್ಟಿರಿ ನನ್ನ ಜಾಗದಾಗ ಬೇರೆ ಯಾವ್ಯಾಕರ ಆಗಿದ್ರು ಎಷ್ಟೊತ್ತಾಗ್ಲಿ ತಾಳಿ ಹರಿದು ಇವನು ಮಸೂಡಿ ಮೇಲೆ ಹೋಗದು ಓಡಾಕಿದ್ಲು. ಹೌದು ಬಂಗಾರ, ನಿನ್ನ ಜಾಗದಾಗ ಯಾರೇ ಇದ್ರ ತಾಳಿ ಹರಿದೋದು ಹೋಗಿಬಿಡ್ತಿದ್ರು. ತಾಳಿ ಹರಿದೋಗದು ಹೋಗಿಬಿಡ್ತಿದ್ರು. ಯಾರ ಅವ್ ಸಿರಿ ಬಿಚ್ ಕೊಡೋಂಗ ಅದನ್ನ ಉಡ್ತಾನ, ನನ್ನ ಜೊತೆ ಬಾಳೆ ಮಾಡ್ತಾನ ಅವ ಬಂದು. ಮತ್ತೇನದ ತಾಳಿ ಅಲ್ಲಿ ಹೋಗಿ ಬಿಡ್ತಿದ್ರಂತ. ಇವಂದು ಬೇರೆ ಲೆಕ್ಕ ಐತಿ. ತಾಳಿ ಹರಿದು ಕೊಟ್ಟು ಬಿಡು, ಇವನ್ ಜೊತೆ ಓಡೋಗ್ಬಿಡು ಅಂತ ನಾವ. ಹಿಂಗ ಬೆಂಕಿ ಹಚ್ತಲ್ಲ ನೀನು. ನೀ ಮಕ ನೋಡಿ ಮಾತಾಡ. ನೀ ಮೂಗ ಕಿತ್ತೀನಿ ಇವತ್ತ. ಎಲ್ಲ ತಪ್ಪ ಮಾತಾಡ್ತಿಲ್ಲ. ಮತ್ತೆ ಏನದ ಎಲ್ಲ ಯಾಕಡೆ ಬೇಕಾದ ಮಾತಾಡ್ತಿ. ಸೊಮ್ಮೆರ್ರಿ ನಿಂಗ ಆಗುದಿಲ್ಲ ಆಗುದಿಲ್ಲ. ಆಕಿಗೆ ಬಳೆ ಮಾಡಕ್ ಆಗಲ್ಲ. ನೀ ಸತ್ ಬಿಡು. ಏನ್ ನಿಮ್ಮ ಅಪ್ಪನ ಮನೆ ಕೂಡುತ್ತಿಂತ ನಾನು ಸಾಯಕ? ನಾ ಸಾಯಂಗಿಲ್ಲ, ನೀ ಸಾಯಿ. ಇವತ್ತಾಗಿ ಹೋಗ್ರಿ, ನೀ ಸಾಯಿ. ನಾವಿಬ್ರು ಬೇಡ. ನೀವು ಖಾಲಿ ಇದ್ದೀರಿ? ಖಾಲಿ ಇದೀನಿ. ಸತ್ ಬಿಡ್ರಿ. ಮತ್ತೆ ಇಬ್ರು ಜಗಳ, 3ನೇದವ್ರ ಲಾಭ. 3ನೇ ವ್ಯಾಪಾರ ಚಲೋ ಐತಿ. ಸತ್ ಬಿಡು. ಹಿಂಗ ಅಟಮ್ಮ ಬಿಟ್ಟು ಡಮ್ ಅನಿಸ್ತೀನಿ ನಿನಗ. ಜಗ ಅವಾಗ ಸಿಗ್ತದ. ಅವ್ರ್ಯಾಕ್ ಸಾಯ್ಬೇಕು? ಅವ್ರಿನ್ನು 4 ಮಂದಿಗೆ ಬೇಕಾಗ್ಯಾರ. 4 ಮಂದಿಗೆ? ಹೌದು. ಇನ್ನಿಬ್ರಿ ಬೇಡ? ಯಾರು? ಮುಂದೆ ಬೆಂಕಿ ಹಿಡ್ಕೊಳಕ, ಹಿಂದೆ ಹೊಯ್ಕೊಳಕ. ಹೊಟ್ಟೆ ನಾನು ಕಳಸಬೇಕಂತ ಮಾಡಿ ಕಳಸದ ಗಿಂಡಿ ಇಡೋದ. ಪಂಡಿತ್ರ, ಇದ್ರ ಮಾತ್ ತಗೊಂಡ್ ಏನ್ ಮಾಡ್ತೀರಿ? ಕೆಲ್ಸಕ್ಕೂ ಇಲ್ಲ, ಎದಕ್ಕೂ ಉಪಯೋಗ ಇಲ್ಲ. ಒಂದ್ ಕೆಲಸ ಮಾಡ್ರಿ, ನಿಮಗ ಪುರ್ಸತ್ ಐತೇನು? ಯಾವಾಗ? ನಿನ್ನ ಸಲುವಾಗಿ 24 ತಾಸು ಯಮ್ಮ
ಅವ ಏನ್ ದೇವ್ರನೇ ಊರು ಮುಟ್ಟಲ್ಲ ಅವ. ಇಲ್ಲೇ ದಾರ್ಯಾಗ ನೋಡಿದೆ ಎಲ್ಲೋ ಕತ್ತಲ್ದಾಗ ನೋಡಿದೆ ಎಲ್ಲೋ ನೋಡಿದೆ ಅಂತ ಹೋಗ್ತಾನ ಅವ. ಪಂಡಿತರ ಅದ್ರ ಮಾತು ತಗೊಂಡ್ ಏನ್ ಮಾಡ್ತೀರಿ ಮತ್ತ ನಾಳೆ ಬಂದ್ಬಿಡ್ತೀರಿ ಮನಿ ಕಡೆ ಮನಿಗೆ ಹಾ ಈಗ ಹೋಗು. ನಿನಗೆ ಯಾವಾಗ ಮೂಡ್ ಬರ್ತೈತೆ ಅದನ್ನ ಹೇಳ ನನಗ. ಅಂತ ಚಲೋ ಹಾಡ್ ಹಾಕೈತಿ, ಯಾವಾಗ ಮೂಡ್ ಬರ್ಲಿಲ್ಲ ಹೋಗೇ ಬಿಡ್ತಾನೆ. ಮತ್ತ ಮನಿಗೆ ಬಾ ಅಂತಂದ. ಈಗಲ್ಲದ ಸಾಯಂಕಾಲ ಹೇಳಾಕಿ. ಓ ಸಾಯ ಯಾವಾಗ ಹಿರಿಯ ಅದ ಗೊಂದಲಿ ಮುಹೂರ್ತ. ಹಾ ಅವಾಗ ದನಗಳು ಮೇದ ಮನಿಗೆ ಹೊಂಟಿರ್ತಾವು, ಹಿಂದ ಬೊಗಸಿ ಹಿಡ್ಕೊಂಬ. ಬಿಡಿ ನಿಮ್ಗೆ ಹೆಂಗ್ ಅನುಕೂಲ ಆಗತ್ತಂಗ ಬರ್ರಿ. ಅಂದಾಗ ಪಂಡಿತ್ರ ಹೊಟ್ಟಿಗೆ ಯಾಕೆ ತಿಂತೀರಿ? ಕೇಳು ಪದ್ಧತಿ ಐದು. ಬರಬರೀತೆ ಏನ್ ತಿಂತೀವಿ ವಾಟಿಗೆ? ಹೊಟ್ಟಿಗೆ ಒಂದು 3 ಬಿಟ್ಟು ಸಗಣಿ ತಿಂತೀನಿ. ನೋಡು ಅವರು ಮುಚ್ಚಿಟ್ಟುಕೊಳ್ಳಲ್ಲ ಎಲ್ಲ. ಅವ್ರು ಯಾವಾಗಲೂ ಸುಳ್ಳು ಬರಲ್ಲ ಅವ್ರ ಬಾಯಾಗ ಮಾತು. ನೀವು ತಲೆ ಕೆಡಿಸ್ಕೊಬೇಡ್ರಿ. ಸಗಣಿ ಎಲ್ಲ ನಾ ಹೇಳ್ತೀನಿ. ಆಕಿ ಪಾರಾವಾಗ ಹೇಳು, ಅವ್ರು ನಮ್ಮ ಮನೆಗೆ ಬರ್ತಾರಲ್ಲ ತಿಪ್ಪಿಗೆ ಚಲ್ತಾಳ ಆಕಿ ಸಗಣಿ ತಗೊಂಡೋಗಿ. ಇವತ್ತು ನಮ್ಮ ಮನೆಗೆ ತಿಥಿ ಬರ್ತೈತಿ. ಅದೇನ್ ತಿಥಿ? ಅದ ನೀ ಹಚ್ಚು ತಿಥಿ ನಾ ಹಚ್ತೀನಿ ಏನು. ಅದಕ್ಕ ಒಂದು ಬುಟ್ಟಿ ಸಗಣಿ ಬೇಕು, ತೊಂಬ ಬರ್ತಾ ಬಡದು. ಹಿರಿಯ ಏನು ಗಟ್ಟಂದ್ ಬೇಕು, ಅಳಕಂದ್ ಬೇಕು, ಉದ್ರಂದ್ ಬೇಕು, ಕೀಳು. ಹೌದ್ರಿ ಕೇಳ್ಬೇಕು. ಹೆಂಗ್ರಿ? ಏನು ಗಟ್ಟಿ ಅನ್ಬೇಕು? ಅವಿವೇಕಿ ಅಲ್ಲ, ಪಂಡಿತರು, ದೊಡ್ಡ ಪಂಡಿತರು. ಓ ಗೊಟ್ಟ ಹಾಕ್ಬೇಕನ? ಕೇಳು ಪದ್ಧತಿ ಏನ್ಲಿ? ಏನ್ ಸೇವಿಸ್ತೀರಿ ಅಂತ ಕೇಳು. ಹೊಟ್ಟಿಗೆ ಏನ್ ತಗೋತೀರಿ ಅಂದ್ರೆ ಏನ್ ಹೇಳ್ತಾರ? ನಮಗ ಎರಡ ಮಾತ. ಹೊಟ್ಟಿಗೆ ಏನ್ ತಿಂತಿ? ಇಲ್ಲ, ನೀವು ಹೊಟ್ಟಿಗೆ ಏನು ಊಟ ಮಾಡುತ್ತೀರ ಅಂದ್ರೆ ಇದು ಆರಕ್ಕಾಗತ್ತಿದ್ರು. ಏನ್ ಸೇವಿಸ್ತೀರಿ ಅಂತ ಕೇಳಬೇಕು. ಸೇವಿಸ್ತೀರಿ ಏನು ಸೇವನೆ ಮಾಡುತ್ತೀರಾ? ಊಟಕ್ಕೆ ಏನು ಉಂಟಿ? ಹಿಂಗಂದ್ರೆ ತಿಳಿತಿತ್ತಿಲ್ಲ. ಏನು ಬಾಳ ಚೆನ್ನಾಗಿಲ್ಲ. ನಾವ್ ಯಾವತ್ತು ಉಪವಾಸ ಇರ್ತೀವಿ. ಉಪವಾಸ ಇದ್ದಿದ್ದ ಹಿಂಗಾಗ್ಯಾರ. ಯಾವತ್ತು ಉಪವಾಸ ಹಿಂಗ ಏನ್ರ ಮಾಡಿದ್ರ ತಿಂಗಳದಾಗ ಒಮ್ಮೆ 2 ತಿಂಗಳಿಗೊಮ್ಮೆ ಅಷ್ಟ. ಏನ್ ಬಾಳ ಮಾಡ್ಬೇಡ್ರಿ. 5 kg ರವಾ ತಗೊಂಬರ್ರಿ. 2.5 kg ಬೇರೆ ಬೇರೆ ಮಾಡ್ರಿ. 2.5 kg ಶಿರಾ ಮಾಡ್ರಿ. ಸ್ವಲ್ಪ ಗೋಡಂಬಿ, ಮಣಕ, ದ್ರಾಕ್ಷಿ ಎಲ್ಲ ಮ್ಯಾಗ ತೇಲ್ತಿರ್ಬೇಕು. 2.5 kg ಶಿರಾ ಮಾಡ್ರಿ. 2.5 kg ಉಪ್ಪಿಟ್ಟು ಮಾಡ್ರಿ. ಸ್ವಲ್ಪ ಗಟ್ಟಿ ಶೇಂಗಾ ಸ್ವಲ್ಪ ಜಾಸ್ತಿ ಹಾಕ್ರಿ. 1-2 kg ಉಪ್ಪಿಟ್ಟು ಮಾಡ್ರಿ. ಇನ್ನೊಂದು ಚೆರಿಗೆ ಬಾಳಿಕಾಯಿ ಶೇಖರಣೆ ಅದ್ರ ನಡೆಯುತ್ತೆ. ಅಷ್ಟೇ ಸಾಕು. ಇದು ಯಾರಿಗಿದೆ? ನನಗೆ ಒಬ್ಬಂಗ ಒಂದ ಹೊತ್ತಿಗೆ ಅಷ್ಟೇ. ನಾ ಭಾಳ ಸಿಂಪಲ್ ಅಷ್ಟೇ. ಸಗಣಿ ಆದ್ರೆ ಪುರುಷತೆ ಬರ್ತೈತಿ. ಇದೇನು ಖರ್ಚು ಮಾಡ್ಬೇಕಾತಪ್ಪ ಇದು. ಇದ್ರ ಪ್ರಕೃತಿ ಇದು. ಓ ಅದಕ್ಕೆ 1 ತಿಂಗಳಿಗೆ ಒಮ್ಮೆ ಊಟ ಮಾಡ್ತಾನಿವ. ಅದಕ್ಕೆ ಅಲ್ಲಿ ಅನ್ನ ಡಬ್ರಿ ಖಾಲಿ ಆಗಿತ್ತು. ಅಲ್ಲೇ ಹೋಗಿ ಜಡ್ದೈತೆ ಬರೋಬ್ಬರಿ. ಅಲ್ಲಿ ಅದು ಒಳಗೆ ತಂದಿಟ್ರಿ ಇದ್ರ ಸಲುವಾಗಿ. ಈಗ ಆಯ್ತು ತೋರಿ, ಮತ್ತೆ ನೀವು ಬರೋದು ಹೆಚ್ಚು, ಅಡಿಗೆ ಮಾಡೋದು ಹೆಚ್ಚು. ಇಲ್ಲೋಡು ಮಾಡಕ್ ಬರ್ತೈತಿಲ್ಲ, ಸರಳ ಐತವಿ. 5 ಕಿಲೋ ರವ ತರ್ತೀನಿ, ಅದನ್ನ ಅರ್ಧ ಭಾಗ ಮಾಡು. 2.5 ಕಿಲೋ ರವಾನ ತುಪ್ಪದಾಗ ಹುರಿ. ತುಪ್ಪದಾಗ ಹುರಿದು ದ್ರಾಕ್ಷಿ, ಗೋಡಂಬಿ, ಕೇರಿ ಬೀಜ ಓಟು ತಿಂದು ನೀರು ಸ್ವಲ್ಪ ಜಾಸ್ತಿ ಕುಡ್ದು ಮಕ್ಕೊಂಬಿಡು. ಬೆಳಿಗ್ಗೆ ಎದ್ದು ಕೂಡ ಶಿರಾ ಮಾಡಕ್ಕೆ ನೀನ ಹೇಳಿನ. ಇನ್ನು ಒಂದು ಕಂಪು ಜಾಗಕತೈತಿ. ಉಪ್ಪಿಟ್ಟು ಅಳಕ ಆಗ್ಬೇಕ, ಗಟ್ಟಿ ಆಗ್ಬೇಕ? ಸ್ವಲ್ಪ ಗಟ್ಟಿನೇ ಇರಲಿ. ಪುಳುಕ್ಕನ ಹಾಕಿದ್ರೆ ಟುಳುಕ್ಕನ ಹೇಳಿದ್ರು. ಪೈಪ್ ಡೈರೆಕ್ಟ್ ಐತದ. ಈಗ 2.5 ಕಿಲೋ ರವಾನ ಎಣ್ಣೆಗೆ ಹುರಿದು ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಓಟು ತಿಂದು 1 ಟ್ಯಾಂಕರ್ ಇಲ್ಲೇ ನಿಂದ್ರಿಸ್ಯಾರ. ಅದ್ರ ಬುಡಕ ಕುಂತು ಬಿಡು, ಬಾಯಿಗೆ ಪೈಪ್ ಹಚ್ಚಿ ಬಿಡ್ತೀನಿ. ಬಡ 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 ಕುಡಿದು ಮಕ್ಕೊಂಬಿಡು. ಬೆಳಿಗ್ಗೆ ಎದ್ದು ಕೂಡ ಉಪ್ಪಿಟ್ಟು ಮಾಡಕ್ಕೆ ನೀನಾ. ಇನ್ನೇನು ಬಾಳೆಹಣ್ಣು ಶೀಕರಣಿ, 1 ಚರಿಗೆ 1 ಬಕೆಟ ಮಾಡಿಸ್ತೀನಿ ನಿನಗ. 5-10 ಡಜನ್ ಬಾಳೆಹಣ್ಣು ತರ್ತೀನಿ. ಅದನ್ನು ಜಿಣುಗ ತಿನ್ಬೇಡ. ಔಡ ಬೋಡ ತಿನ್ಬೇಕು. 1 ರೂಪಾಯಿ ಗಟ್ಟಿ ಕಾಣ್ತೈತಲ್ಲ, ಟೊಳಿಪಿ ಇಲ್ಲ ಬಾಯಿ ತೆಗಿ. 1 ಚಾಕು ತಗೋತೀನಿ, ಪಳ್ ಓಟು ತಿಂದು 1-2 ಲೀಟರ್ ಹಾಲು ಕುಡಿದು ಉಲ್ಟಾ ಬೇಕು. ಬೆಳಿಗ್ಗೆ ಎದ್ದುಕೊಳ್ಳಿ ಶೇಖರಣೆ ಮಾಡಕ್ಕೆ ನೀನ. ಪರಾತದಾಗ ಇಳಿಸು. ಲಾಳಿ ಇಳಿತಿರ್ತೈತಿ. ಇವ್ರು ಬಂಗಂಗ ನಾಳೆ ಯಾವಾರ್ರಿ ಹೇಳು? ನಾಳೆ ಒಪ್ಪತ್ತು ನಮ್ದು. ನಾಳೆ ಸಾಮಾರ ನಾಳೆ ಒಪ್ಪತ್ತು ನಮ್ದು.
ಒಂದ್ ಚೆರಿಗೆ ನೀರು ಅಷ್ಟೇ ಸಾಕು. ನೀರಂತ ರಾತ್ರಿ ಸಿಹಿ ಕುಡಿ, ಬೆಳಿಗ್ಗೆ ಫಿಲ್ಟರ್ ಬರ್ತಾವು. ಏನು ಬೇಡ. ಒಮ್ಮೆ ನಮ್ಲಿ ಹೆಂಗಂದ್ರೆ ಹೆಂಗ್ರಿ ಇಟ್ಟಕೊಂಡ ಹೇಳಿದ್ರಿ. ನಾಳೆಗೆ ಮಾತಾಡಲ್ಲ ನಾವು, ಬರೀ ಮೂಗ್ ಸೊನ್ನೆ ಮ್ಯಾಗ ಐತಿ. ನಾಳೆ ನಮ್ದು ಬ್ಯಾರೆ ಋತ ಐತಿ, ಮೂಗು ಸೊನ್ನೆ. ಏನು ಬೇಡ, ಏನು ಬೇಡ, ಮೂಕು ಸೊನ್ನೆ ಅಂತ ಬರೀ ಗಾಳಿ ಮೇಲೆ ಇರ್ತಾರ. ಹೌದಾ? ಒಂದ್ 5 ಕಿಲೋ ಶೇಂಗಾ ತಿಂದು ಅದ್ರ ಮುಂದೆ ನಿಂತು ಬನ್ನಿ ಎಂದು ನೋಡಿನಿ ಅವ ನಾನು. ಪಂಡಿತ್ರ ಅವ್ರ ಮಾತು ತಗೊಂಡು ಏನ್ ಮಾಡ್ತೀರಿ? ನೀವು ಬರೋದ್ ಹೆಚ್ಚ, ನಾವು ನಿಮ್ ಸೇವೆ ಮಾಡೋದ್ ಹೆಚ್ಚ. ನೀವು ಬಂದರೆ ನೋಡ್ರಿ, ನಿಮ್ಮ ತಿಥಿ ಹಿಂಗ ಮಾಡ್ತೀವಿ. ಅದ ಅತಿಥಿ ಸತ್ಕಾರ. ನನ್ನ ಗಂಡ ಹೇಳ್ದಂಗ ಮುಟ್ಟಿ ಮುಟ್ಟಿ ನಡ್ಕೋಬೇಕ, ಹಂಗ ಮಾಡ್ತೀನಿ. ಬರ್ತಿರೋದಿಲ್ಲ, ನಾ ಚಾಪಿ ಹಾಸ್ತೀನಿ. ನನ್ ಮುಂದೆ ನೀವು ಕುಂದರಿ, ನಿಮ್ ಮುಂದೆ ನಾ ಕುಂದಿರ್ತೀನಿ. ನಾ ತೋರಿಸ್ತೀನಿ, ನೀವು ನೋಡ್ರಿ. ಕೈ ಅಂತ ನಿಮ್ಮಪ್ಪ ಹಸ್ತಾನ ಅಲ್ಲಿ. ನಿಮಗೆ ನಗತ್ತ ನನ್ನ ಪ್ರೀತಿ, ಊರಿಗೂರಲ್ಲಿ ತನ್ನ ಪ್ರೀತಿ. ಬಾರೋ ನಮ್ಮ ಗೊತ್ತೈತಿ, ಆಕೆ ನೋಡಿ ಬಾಳೈತಿ. ಬಾಳದ ಬರ್ತೈತಿ, ಅದ್ರಾಗ ನಿನ್ನ ಹುಡುಗಿ ಇರ್ತೈತಿ. ನೋಡೋ ದೇಶ ನೋಡಬೇಡ ಅಪ್ಪಯ್ಯ, ಮೋಸ ಹೋಗದಿರು ನಮ್ಮಯ್ಯ. ನೀ ಹೋಗಲು ನಿನ್ನ ಬಿಟ್ಟೇನೆ, ನೀ ಹೋಗಲು ನಿನ್ನ ಬಿಟ್ಟೆ. ಬರ್ತಿರೋದಿಲ್ರಿ? ತಪ್ಪಿಸ್ಬಾರ್ದ್ರ? ನಿನಗೇನತ್ತ, ನಿನ್ನ ಹೆಣ ಎತ್ಲಿ ಒಂಟಿ ಸಿಂಟಿಯಲ್ಲ ನೀನ. ಬರ್ತಿರೋದಿಲ್ಲ? ತಪ್ಪಿಸ್ಬಾರ್ದ್ರಿ. ಸಂಜೆ ಹೊತ್ನಾಗೆ ಒಂದೇ ಹಿಟ್ಲಾಗೆ ನೀನೊಬ್ಬನೇ ಬಾರ, ಅಕ್ಕ ನೋಡ್ತಾ ಇದ್ದಾರೆ. ನೀನೊಬ್ಬನೇ ಬಾರೋ, ನೀನೊಬ್ಬನೇ ಬಾರೋ, ನಮ್ಮನೆ ಹಿಟ್ಲಾಗೆ. ಬಂಗಾರ ಬಂಗಾರ ಚಿತ್ತಿ ಮಳೆ ನಾಯಿ ಹೋಗಿರ್ತಾವಲ್ಲ, ಯಾಕೆ ತಪ್ಪು ತಿಳ್ಕೊತಿಲೆ? ಮತ್ತೇನು ಹೊಂಟಿದ್ದಿ? ನೀನ್ ಏನ್ ತಿಂದ್ರಿ? ಯಾರು ಯಾರು? ನನ್ನ ಹೆಂಡತಿ. ಯಾರು ಅಕ್ಕಿ? ನನ್ನ ಹೆಂಡತಿ. ಕಾಸು ನಮ್ಮ ಅಕ್ಕನ ಮಗಳಿದ್ದಂಗ. ನೀ ಎಲ್ಲೇ ಹೋದ್ರು ಅಲ್ಲೇ ಬರ್ತೀಯಲ್ಲ ನೀ. ಬರಬ್ಬರಿ ಐತಿ ನಿಮ್ಮ ವಿಚಾರ. ನಿಮ್ಮ ಅಕ್ಕನ ಮಗಳಾದ್ರೇನು, ನಮ್ಮ ಅಕ್ಕನ ಮಗಳಾದ್ರೇನು ಒಂದೇ. ನಿಮ್ಮ ತಾಯಿ ಆದ್ರೇನು, ನಮ್ಮ ತಾಯಿ ಆದ್ರೇನು ಒಂದೇ. ನಿಮ್ಮ ಹೆಂಡತಿ ಆದ್ರೇನು, ನಮ್ಮ ಹೆಂಡತಿ ಆದ್ರೇನು ಬೇರೆ. ನೋಡ್ರಿ, ಇದ ಒಂದ ಮದುವೆ ಮಾಡ್ಕೋಬೇಕಾದ್ರ ಊರಾನ ಮಂದಿ ನನಗ ಪಟ್ಟಿ ಹಾಕಿ ಮದುವೆ ಮಾಡ್ರ. ನಾನು 101 ಐರಿ ಹಾಕಿನಿ ಹೋಗುಂಡೆ. ವಾಪಸ್ ಕೊಡ್ಲೇನ ಅದನ್ನ? ಆ ಪಟ್ಟಿ ಕೊಟ್ಟಿ ಅಂತೇಳಿ ನನ್ನ ಹೆಂಡತಿ ಮೇಲೆ ಗಿಟ್ಟಿಸ್ಕೋಬೇಡ. ಅಟ್ಟ ಸೂಕ್ಷ್ಮ ಹೇಳ್ತೀನಿ, ಇಲ್ಲ ನಿನ್ನ ಮೂಗು ಕೊಯ್ತೀನಿ ಪಕ್ಕ. ಮತ್ತ ನೆನಪಿಟ್ಕೋ, ನಾನು ನಿಶ್ಚಿಂತೆಯಿಂದ ಹೋಗ್ತೀನಿ. ಆರಾಮ್ ಹೋಗು, ಕಾಳಜಿ ಬಿಟ್ಟು ಹೋಗ್ತೀನಿ. ಕಾಳಜಿ ಬಿಟ್ಟು ಹೋಗು. ನಿಮ್ಮನ್ನ ನಮ್ಮ ಹೋಗ್ಲಿ ಹೋಗ್ತೀನಿ. ಹೋಗ್ಲೇ ಹೋಗು ಗುಂಡ್ಯ ಮಗನ. ನೀನು ಹೇಳ್ತೀನಿ, ನಮ್ಮ ಆಶ್ರಮ ಕರ್ಕೊಂಡು ಹೋಗ್ಲಿಕ್ಕೆ ನಾ ಪಂಡಿತನ ಅಂತ ಕರಿಬೇಡ. ಚಂದುಳ ಚಲವಿ ನನ್ನ ಸಾಲಿಗೆ, ಕೈ ಕೊತ ನಿಲ್ಲವ ಹಾದಿಗೆ, ಅಕ್ಕಿದೊಂದು ಚಂದನ ಸೈಲಿಗೆ. ಚಂದುಳ ಚಲವಿ ನನ್ನ ವಕೀಲ ಹೈಸ್ಕೂಲ ಸಾಲಿಗೆ, ಕೈ ಕೊತ ನಿಲ್ಲವ ಹಾದಿಗೆ, ಅಕ್ಕಿದೊಂದು ಚಂದನ ಸೈಲಿಗೆ. ಕನಕದಗೊಂಡ ನಿಮ್ಮನೆಯಲ್ಲಿ ನಂಗ ಬರೆಸಿದಳು, ಅಕ್ಕಿ ಕುಣಕೊತ ಬರೆಸಿದಳು. ಬಿಜಾಪುರ ನನ್ನೂರ ನಂಬಲಿಲ್ಲ ಹುಡುಗ್ಯಾರ, ಬಿಜಾಪುರ ನನ್ನೂರ ನಂಬಲಿಲ್ಲ ಹುಡುಗ್ಯಾರ. ನಾ ಬಾಳ ಹಸಿಗೊಂಡಾಕಿ ಆಟಲಲ್ಲೂ ಬುಲುಗು, ನಾ ಬಾಳ ಹಸಿಗೊಂಡಾಕಿ ಆಟಲಲ್ಲೂ ಬುಲುಗು.